ಇವತ್ತು ನಾಮಪತ್ರ ಸಲ್ಲಿಕೆಯ ಮೊದಲ ದಿನ. ಇವತ್ತು ಅಧಿಕೃತವಾಗಿ ನಾನು ನಾಮಪತ್ರವನ್ನು ಸಲ್ಲಿಸಿದ್ದೇನೆ. ನಮ್ಮ ಪಕ್ಷದ ಮತ್ತು ಹಿರಿಯರ ಜೊತೆಗೆ ಬಂದು ಇವತ್ತು ಅಧಿಕೃತವಾಗಿ ನಾಮಪತ್ರ ಸಲ್ಲಿಸಿದ್ದೇನೆ. ಸಾರ್ವಜನಿಕವಾಗಿ ಬರಲಿರುವ 16/4/2024ರಂದು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ನನ್ನ ಸೂಚನೆ ಮಾಡ್ತಾರೆ, ಅವ್ರನ್ನ ಕರ್ಕೊಂಡು ಬಂದು ಇವತ್ತು ನಾಮಪತ್ರ ಸಲ್ಲಿಸಿರೋದು. ಸಾರ್ವಜನಿಕವಾಗಿ 16ನೇ ತಾರೀಕು ಸಲ್ಲಿಸ್ತಾ ಇದೀವಲ್ಲ, ಅವತ್ತು ಶ್ರೀಮಾನ್ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ನಾಡಿನ ಹಿರಿಯ ನಾಯಕರು ಆದ ಶ್ರೀಮಾನ್ ಯಡಿಯೂರಪ್ಪ ಅವರು ಮತ್ತು ಮಾಜಿ ಸಚಿವರಾದ ಬಿ ಶ್ರೀರಾಮುಲು ಅವರು, ನಾರಾಯಣ ಸ್ವಾಮಿಯವರು ಮತ್ತು ಶ್ರುತಿಯವರು, ಜನಾರ್ದನ್ ರೆಡ್ಡಿಯವರು ಹಾಗೂ ಜಿಲ್ಲೆಯ ಎಲ್ಲ ಮುಖಂಡರು ಸೇರಿ ಸಾರ್ವಜನಿಕವಾಗಿ 16ನೇ ತಾರೀಕು ನಾವು ನಾಮಪತ್ರವನ್ನು ಸಲ್ಲಿಸೋದು ಇರ್ತಾರೆ ಅಂತ. ಎಲೆಕ್ಷನ್ ಅಂದಮೇಲೆ ಒಬ್ಬ ಅಭ್ಯರ್ಥಿಯನ್ನು ಚೇಂಜ್ ಮಾಡಿದ್ರೆ ಸಣ್ಣ ಪುಟ್ಟ ಬದಲಾವಣೆಗಳು ಇರ್ತವೆ. ಆದರೆ ಪಕ್ಷದಲ್ಲಿ ಇರ್ತಕ್ಕಂಥ ಹಿರಿಯರು ಯಾರೂ ಬಿಟ್ಟೋಗಿಲ್ಲ, ಎಲ್ಲರೂ ಒಟ್ಟಿಗೆ ಇದ್ದೀವಿ, ಒಟ್ಟಿಗೆ ಹೋರಾಟ ಮಾಡ್ತಾ ಇದ್ದೀವಿ. ಅದರಿಂದ ಏನು ಈಗ ಬಿಟ್ಟೋಗಿರೋ ಕೆಲವು ಕಾರ್ಯಕರ್ತರು ಇರ್ಬೋದು, ಅವ್ರ ಹತ್ರ ಮಾತಾಡಿ ಅವ್ರನ್ನ ವಾಪಸ್ ಕರ್ಕೊಂಡ್ಬರೋ ಪ್ರಯತ್ನವನ್ನು ಮಾಡ್ತೀವಿ. ನಾವು ಕಾರ್ಯಕ್ರಮ ಹೇಗೆ ಮಾಡ್ಕೊಂಡಿದ್ದು ಅಂತಂದ್ರೆ ವಿಧಾನಸಭಾವಾರು ಮಾಡ್ಕೊಂಡಿದ್ದು, ಅದರಲ್ಲಿ ಎಲ್ಲರೂ ಪಾಲ್ಗೊಳ್ಬೇಕು ಅಂತ ಮಾಡ್ಕೊಂಡಿದ್ದು. ಅದರಲ್ಲಿ ಅವರು ಬೆಂಗಳೂರಿಂದ ವಾಪಸ್ ಬಂದ ನಂತರ ಎಲ್ಲ ಕಾರ್ಯಕ್ರಮದಲ್ಲಿ ಅಟೆಂಡ್ ಮಾಡ್ಕೊಂಡಿದ್ದಾರೆ. ವಿಧಾನಸಭಾ ಕಾರ್ಯವಾರು ಅದು ಪಕ್ಷದ ಅವರವರ ಇದ್ರ ಮೇಲೆ ಬಂದು ಅಟೆಂಡ್ ಮಾಡಿದ್ದಾರೆ. ವಾಪಸ್ ಬಂದ ನಂತರ ಎರಡು ಕಾರ್ಯಕ್ರಮದಲ್ಲಿ ಅವ್ರು ಬಂದ ನಂತರ 2 ಕಾರ್ಯಕ್ರಮ ಆಗಿದೆ, 2 ಕಾರ್ಯಕ್ರಮದಲ್ಲಿ ಅವ್ರು ಅಟೆಂಡ್ ಮಾಡಿದ್ದಾರೆ. ಇಲ್ಲ, ಅದು ವಿಧಾನಸಭಾವಾರು ಮಾಡ್ತಾ ಇದ್ದೀವಿ, ಅವ್ರವರು ಇದ್ರ ಪ್ರಕಾರ ಬಂದು ಅಟೆಂಡ್ ಮಾಡ್ಕೊಂಡಿದ್ದಾರೆ. ಇಲ್ಲ ಆತರ ಏನಿಲ್ಲ. ಕ್ಷೇತ್ರದ ಅಭಿವೃದ್ಧಿ, ದೇಶದ ಅಭಿವೃದ್ಧಿ, ನರೇಂದ್ರ ಮೋದಿ ಅವರನ್ನ 3ನೇ ಬಾರಿ ಪ್ರಧಾನಮಂತ್ರಿ ಮಾಡೋದೇ ನಮ್ಮ ಗುರಿ ಮತ್ತು ಅದೇ ನಮ್ಮ ಸಂಕಲ್ಪ. ಪ್ರಸ್ತಾಪ ಮಾಡಿದೀವಿ. ಯಲಬುರ್ಗಾ ಫಂಕ್ಷನ್ ಅಲ್ಲಿ ತಾವು ನೋಡಬಹುದು, ನೀರಾವರಿ ಬಗ್ಗೆ ಪ್ರಸ್ತಾಪ ಮಾಡಿರೋದು, ಶಿಕ್ಷಣ ಕ್ಷೇತ್ರದ ಬಗ್ಗೆ ಪ್ರಸ್ತಾಪ ಮಾಡಿದ್ವಿ, ಸಾರಿಗೆ ಬಗ್ಗೆನೂ ಪ್ರಸ್ತಾಪ ಮಾಡಿದ್ವಿ, ಟೂರಿಸಂ ಬಗ್ಗೆ ಪ್ರಸ್ತಾಪ ಮಾಡಿದೀವಿ. ಅದರಲ್ಲಿರುವ ದಿನಗಳಲ್ಲಿ ನಮ್ಮ ಕ್ಷೇತ್ರದ ಬೆಳವಣಿಗೆ ಬಗ್ಗೆ ಒಂದು ಏನು ಭರವಸೆ ಅಂತ ಹೇಳ್ತೀವಿ, ಅದನ್ನ ಪತ್ರಿಕೆಯನ್ನು ಬಿಡುಗಡೆ ಮಾಡ್ತೀವಿ, ತಮ್ಮ ಅಷ್ಟರ ಒಟ್ಟಿಗೆ ಹಂಚಿಕೊಳ್ತೀವಿ, ಪ್ರಣಾಳಿಕೆಯನ್ನ ತಮ್ಮೊಟ್ಟಿಗೆ ಹಂಚ್ಕೊಳ್ತೀವಿ.